ಕಾಂಗ್ರೆಸ್ನಲ್ಲಿ MLC ಟಿಕೆಟ್ ಆಕಾಂಕ್ಷಿಗಳ ಫೈಟ್ ಶುರುವಾಗ್ತಾ ಇದೆ. ಆಲ್ರೆಡಿ 4 ಸ್ಥಾನಗಳು ವಿಧಾನ ಪರಿಷತ್ನಲ್ಲಿ ಖಾಲಿ ಆಗ್ತಾ ಇದೆ. 4 ಸ್ಥಾನಗಳು ಖಾಲಿ ಆದ ಮೇಲೆ ಅದಕ್ಕೆ 2 ಡಜನ್ ಅಂದರೆ ಸುಮಾರು 24 ಜನ ಆಕಾಂಕ್ಷಿಗಳು ಕ್ಯೂನಲ್ಲಿದ್ದಾರೆ. ಅದಕ್ಕೆ ನಮಗೆ ಆ ಸ್ಥಾನ ಬೇಕು, ನಮಗೆ ಆ ಸ್ಥಾನ ಬೇಕು, ಟಿಕೆಟ್ ಕೊಡಿ ನಮಗೆ ಅಂತ ಹೇಳಿ ಆಕಾಂಕ್ಷಿಗಳ ನಡುವೆ ಸಾಕಷ್ಟು ಪೈಪೋಟಿ ಕಂಡು ಬರ್ತಾ ಇದೆ. CP ಯೋಗೇಶ್ವರ್, UB ವೆಂಕಟೇಶ್, ರಾಥೋಡ್, ತಿಪ್ಪೇಸ್ವಾಮಿ ಅವರ ಸ್ಥಾನ ಖಾಲಿಯಾಗಿತ್ತು. ಇದರಲ್ಲಿ ಒಂದು BJP, ಒಂದು JDS, 2 ಕಾಂಗ್ರೆಸ್ನ ಸೀಟ್ಗಳು ಖಾಲಿಯಾಗಿರೋದು. ಇದೀಗ ಇದೇ ಸೀಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ UB ವೆಂಕಟೇಶ್ ಮತ್ತೊಂದು ಕಡೆ ರಾಥೋಡ್ ಅವರು ನಮ್ಮನ್ನೇ ಇನ್ನೊಂದು ಅವಧಿಗೆ ಮುಂದುವರಿಸಿ ಅಂತ ಹೇಳಿ ಇವರು ಒಂದು ಕಡೆ ಬಲವಾಗಿ ಕೇಳ್ಕೊಳ್ತಾ ಇದ್ದಾರೆ. ಸದ್ಯ UB ವೆಂಕಟೇಶ್ ಮತ್ತು ರಾಥೋಡ್ ಅವರು MLC ಸ್ಥಾನದ ಅವರ ಅವಧಿ ಮುಗಿದಿದೆ, ಮತ್ತೆ ನಮ್ಮನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. MLA ಆಗಿ ಆಯ್ಕೆಯಾಗಿರೋ ಕಾರಣದಿಂದಾಗಿ ಯೋಗೇಶ್ವರ್ ಸ್ಥಾನ ಕೂಡ ಖಾಲಿ ಆಯಿತು. ಈ ಕಡೆ ಜನವರಿಯಲ್ಲಿ JDS ಸದಸ್ಯ ತಿಪ್ಪೇಸ್ವಾಮಿ ಅವರ ಸ್ಥಾನ ಕೂಡ ತೆರವಾಗುತ್ತೆ. ಹಾಗಾಗಿ 4 ಸ್ಥಾನಗಳನ್ನು ಸೇರಿ ಒಟ್ಟಿಗೆ ನಾವು ಚುನಾವಣೆ ಮಾಡಿಬಿಟ್ರೆ ಯಾರ್ಯಾರು ಅಂತ ಬಂದಾಗ ಇಲ್ಲಿ ಸಾಕಷ್ಟು ಜನ ಒಂದು ರೇಸಲ್ಲಿದ್ದಾರೆ. ಮೆಜಾರಿಟಿ ಇರೋದು ಕಾಂಗ್ರೆಸ್ಗೆ. ವಿಧಾನಸಭೆಯ ಸದಸ್ಯರು ಅಂತ ನಾವು ಕನ್ಸಿಡರ್ ಮಾಡಿಕೊಂಡಾಗ ಅವರಿಗೆ ಬಹಳ ಮೆಜಾರಿಟಿ ಇದೆ. ಆ ಕಾರಣದಿಂದಾಗಿ 4ಕ್ಕೆ 4 ಸ್ಥಾನಗಳು ಕಾಂಗ್ರೆಸ್ಗೆ ಬಂದರೂ ಆಶ್ಚರ್ಯ ಇಲ್ಲ. CM DCM ಖರ್ಗೆ ಹಿಂದೆ ಬಿದ್ದಿದ್ದಾರೆ ಅನೇಕ ಜನ ಆಕಾಂಕ್ಷಿಗಳು. ಅಂದರೆ ಲಾಬಿ ಮಾಡೋದು ಅಂತ, ನಮ್ಮ ಪರವಾಗಿ ನೀವೊಂದು ಮಾತು ಹೇಳಿ, ಸೀಟ್ ನಮಗೆ ಸಿಗೋ ಥರ ನೋಡ್ಕೊಳ್ಳಿ ಅಂತೆಲ್ಲ ಅವರು ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಸಮುದಾಯವಾರು ಆದ್ಯತೆಯ ಮೇರೆಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಕೂಡ ಇದೆ. ರೇಸಲ್ಲಿರೋರು ಯಾರು ಅಂದರೆ ಆಲ್ರೆಡಿ ಪ್ರಕಾಶ್ ರಾಥೋಡ್ ಇನ್ನೊಂದು ಸಲ ನನ್ನ ಆಯ್ಕೆ ಮಾಡಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. UB ವೆಂಕಟೇಶ್ ನಮ್ಮನ್ನು ಇನ್ನೊಂದು ಅವಧಿಗೆ ತಾವು ಆಯ್ಕೆ ಮಾಡಬೇಕು ಅಂತ ಪ್ರಕಾಶ್ ರಾಥೋಡ್ ಒಂದು ಕಡೆ ಕೇಳಿದ್ದಾರೆ. ಅವರ ಅವಧಿ ಈಗಷ್ಟೇ ಮುಗಿದಿದೆ. UB ವೆಂಕಟೇಶ್ ಅವರ ಅವಧಿ ಕೂಡ ಮುಗಿದಿದೆ. ಇವರಿಬ್ಬರೂ ಕೂಡ ಒಂದು ಬಲವಾಗಿ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ಈ 2 ಸ್ಥಾನಗಳ ಅಕಸ್ಮಾತ್ ಇವರಿಗೆ ಸಿಕ್ಕರೂ ಆಶ್ಚರ್ಯ ಇಲ್ಲ. ಇನ್ನೊಂದು ಕಡೆ ಎಲ್ಲ ಹನುಮಂತಯ್ಯ ಮಾಜಿ ರಾಜ್ಯಸಭಾ ಸದಸ್ಯರು, ಅವರು ಇನ್ನೊಂದು ಅವಧಿಗೆ ರಾಜ್ಯಸಭೆಗೇ ಆಸೆ ಪಟ್ಟಿದ್ದರು, ಆದರೆ ಆಗಲಿಲ್ಲ. ಬೇರೊಬ್ಬರಿಗೆ ಒಂದು ಅವಕಾಶ ಸಿಕ್ತು, ಹನುಮಂತಯ್ಯ ಅವ್ರನ್ನ ಕೈ ಬಿಟ್ಟಿದ್ದರು. ಅವರು ಇನ್ನೊಮ್ಮೆ ಇದೀಗ MLC ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ತೇಜಸ್ವಿನಿ ರಮೇಶ್ ಅವರಿದ್ದಾರೆ, ಮಾಜಿ MP. ಇನ್ನೊಂದು ಕಡೆ ಸಂಗಣ್ಣ ಕರಡಿ ಮಾಜಿ ಸಂಸದರಿದ್ದಾರೆ. BJPಯಿಂದ ಕಾಂಗ್ರೆಸ್ ಕಡೆಗೆ ವಲಸೆ ಬಂದಂಥವರು. KV ಪ್ರಭಾಕರ್ CM ಅವರ ಮಾಧ್ಯಮ ಸಲಹೆಗಾರ, ಇವರು ಕೂಡ ಒಂದು ಬಲವಾಗಿ ರೇಸಲ್ಲಿದ್ದಾರೆ. ತಾವೊಬ್ಬರು MLC ಆಗಬೇಕು ಅಂಥೇಳಿ. ಅನಿಲ್ ಕುಮಾರ್ ತಡಕಲ್ ಕಾಂಗ್ರೆಸ್ನ ವಕ್ತಾರರು, AICC ವಕ್ತಾರರಿದ್ದಾರೆ. ಇವರು ಕೂಡ ಹಲವಾರು ವರ್ಷಗಳಿಂದ ವಕ್ತಾರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳೋದು, ಡಿಬೇಟ್ಗಳಲ್ಲಿ ಭಾಗಿಯಾಗೋದು, ಇಂಥ ವಿಚಾರದಲ್ಲಿ ಇವ್ರಿಗೂ ಕೂಡ ನನ್ನನ್ನು ಮಾಡಿ ಅಂತೇಳಿ ಅವರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ವಿಜಯ್ ಮುಳುಗುಂದಿದ್ದಾರೆ, KPCC ಪ್ರಧಾನ ಕಾರ್ಯದರ್ಶಿ. ನಾರಾಯಣಸ್ವಾಮಿ ಕೋಲಾರ ಕಾಂಗ್ರೆಸ್ ಮುಖಂಡ. ಅಂಜಲಿ ನಿಂಬಾಳ್ಕರ್ ಮಾಜಿ ಶಾಸಕಿ, ಅವರು ಕೂಡ ರೇಸಲ್ಲಿದ್ದಾರೆ. ಆನಂದ ನ್ಯಾಮಗೌಡ ಮಾಜಿ ಶಾಸಕ. ನಿಖೇತ್ ರಾಜ್ ಮೌರ್ಯ KPCC ವಕ್ತಾರ ಇದ್ದಾರೆ. BV ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು AICC ಯೂತ್ ಕಾಂಗ್ರೆಸ್. ಈ ರೀತಿಯಲ್ಲಿ ಸಾಕಷ್ಟು ಜನ ಇದೀಗ ಟ್ರೈ ಮಾಡ್ತಾ ಇದ್ದಾರೆ. ನಟರಾಜ್ ಗೌಡರು ಕೂಡ ರೇಸಲ್ಲಿದ್ದಾರೆ. ಇವರು ಕೂಡ KPCCಯ ವಕ್ತಾರರು. ನಮಗೆ ಒಂದು ಅವಕಾಶವನ್ನು ಯಾಕೆ ಮಾಡಿಕೊಡಬಾರ್ದು, ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕೆ ಪರವಾಗಿ ನಾವು ಮಾತಾಡಿದ್ದೀವಿ ಅಂತ ಅವರು ಕೂಡ ಒಂದು ಟ್ರೈ ಮಾಡ್ತಾ ಇದ್ದಾರೆ. ವಿಜಯ್ ಕುಮಾರ್ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಇವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ.